ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 53 ಮತ್ತು ಪೇಜ್ ನಂಬರ್ 54ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 55ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 55ಅನ್ನು ಗಮನಿಸಿ. ಇಲ್ಲಿ ಸ್ಕೇಲ್ನ ಚಿತ್ರವನ್ನು ನಿಮಗೆ ತೋರಿಸಲಾಗಿದೆ. ಸ್ಕೇಲ್ನ ಚಿತ್ರದಲ್ಲಿ ನೀವು ಇನ್ನೊಂದು ವಿಭಾಗವನ್ನು ಇಲ್ಲಿ ನೋಡಬಹುದು. ಇಲ್ಲಿ ಒಂದು ಮಡಚಿದ ಹಾಳೆಯ ಚಿತ್ರವನ್ನು ಕೊಟ್ಟಿದ್ದಾರೆ. ಸ್ಕೇಲ್ನ ಮೇಲ್ಗಡೆ ಇರುವಂತಹ ಚಿತ್ರ ಒಂದು ಹಾಳೆಯನ್ನು ಮಡಚಿರುವಂತಹ ಚಿತ್ರ ಎಂದು ನೀವು ಊಹಿಸಿಕೊಳ್ಳಿ. ಆ ಚಿತ್ರ ಹಾಗೆ ಇರಲಿ. ಈಗ ಇಲ್ಲಿ ನೋಡಿ, 4 ಮತ್ತು 5, 4 ಮತ್ತು 5ರ ಮಧ್ಯದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಕೊಡಲಾಗಿದೆ. ಅಂದರೆ 4 ಪೂರ್ಣಾಂಕ 10ನೆಯ 1, 4 ಪೂರ್ಣಾಂಕ 10ನೆಯ 2, ಈ ರೀತಿಯಾಗಿ 4 ಪೂರ್ಣಾಂಕ 10ನೆಯ 9ರವರೆಗೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅಂದರೆ 4ರಿಂದ 5ರ ಮಧ್ಯದಲ್ಲಿ ನಾವು 10 ಮಿಲಿಮೀಟರ್, 1 ಸೆಂಟಿಮೀಟರ್ನ ಮಧ್ಯದಲ್ಲಿ ನಾವು 10 ಮಿಲಿಮೀಟರ್ಗಳು ಇರುತ್ತವೆ ಎಂದು ಕಲಿತಿದ್ದೇವೆ. ಅಂದರೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 10 ಮಿಲಿಮೀಟರ್ಗಳು. ಈಗ ಇಲ್ಲಿ 4ರಿಂದ 5ರ ಮಧ್ಯದಲ್ಲಿ 10 ಸಂಖ್ಯೆಗಳನ್ನು ನೀವು ಪಡೆಯುತ್ತೀರಿ. ಅದೇ ರೀತಿಯಾಗಿ ಇಲ್ಲಿ ನೋಡಿ, 4 ಮತ್ತು 4 ಪೂರ್ಣಾಂಕ 10ನೆಯ 1, ಇಲ್ಲೂ ಕೂಡ ನೀವು 10 ಸಂಖ್ಯೆಗಳನ್ನು ಪಡೆಯುತ್ತೀರಿ ಎಂದು ಇಲ್ಲಿ ಅಭ್ಯಾಸದಲ್ಲಿ ನಿಮಗೆ ಹೇಳಿದ್ದಾರೆ. 4 ಪೂರ್ಣಾಂಕ ಮತ್ತು 4 10ನೆಯ 1, ಇವುಗಳ ಮಧ್ಯದಲ್ಲೂ ಕೂಡ ನೀವು ಪುನಃ 10 ಸಂಖ್ಯೆಯನ್ನು ಪಡೆಯುತ್ತೀರಿ ಎಂದು ಇಲ್ಲಿ ಹೇಳುತ್ತಿದ್ದಾರೆ. ಈಗ ನೋಡಿ, ಈ ಚಿಕ್ಕ ಭಾಗದ ಉದ್ದ ಎಷ್ಟು ಎಂದು ಕೇಳಿದ್ದಾರೆ. ಚಿಕ್ಕ ಭಾಗ ಎಂದರೆ ನೀವು ಇಲ್ಲಿ 4 ಮತ್ತು 4 ಪೂರ್ಣಾಂಕ 10ನೆಯ 1ರ ನಡುವೆ ಇರುವಂತಹ ಭಾಗ ಒಂದು ಚಿಕ್ಕ ಭಾಗ. ಅದರಲ್ಲಿ ಪುನಃ 10 ಭಾಗಗಳನ್ನು ಮಾಡಿದಾಗ ಆ 10 ಭಾಗದಲ್ಲಿ ಮೊದಲನೆಯ ಭಾಗವನ್ನು ನಾವು ಅತಿ ಚಿಕ್ಕ ಭಾಗ ಎಂದು ತೆಗೆದುಕೊಳ್ಳುತ್ತೇವೆ. ಆ ಅತಿ ಚಿಕ್ಕ ಭಾಗದ ಉದ್ದ ಎಷ್ಟು ಎಂದು ನಾವು ಹೇಳಬೇಕು. ಈಗ ಇಲ್ಲಿ ನೋಡಿ, 4ರಿಂದ 5ರ ಮಧ್ಯೆ 10 ಭಾಗಗಳಾಗಿವೆ, 10 ಭಾಗವಾಯಿತು. ಈಗ ಪುನಃ ಒಂದೊಂದು ಭಾಗದ ಮಧ್ಯೆ, ಅಂದರೆ ಆ 10 ಭಾಗದ ಒಂದು ಸಣ್ಣ ಭಾಗದ ಮಧ್ಯೆ ನೀವು ಪುನಃ 10 ಭಾಗವನ್ನು ಮಾಡಿದಾಗ 10 ಗುಣಿಸು 10, ಅಂದರೆ ಪ್ರತಿಯೊಂದು ಸಣ್ಣ ಸಣ್ಣ ಭಾಗದಲ್ಲಿ ಪುನಃ 10 ಭಾಗಗಳನ್ನು ಮಾಡಿದಾಗ 10 ಗುಣಿಸು 10, ಒಟ್ಟು 100 ಭಾಗಗಳನ್ನು ಪಡೆಯುತ್ತೀರಿ. ಅಂದರೆ 4ರಿಂದ 5ರ ಮಧ್ಯೆ 10 ಭಾಗಗಳನ್ನು ಮಾಡಿದ ನಂತರ ಆ ಪ್ರತಿಯೊಂದು 10 ಭಾಗದಲ್ಲಿ ಪುನಃ 10 ಭಾಗಗಳನ್ನು ಮಾಡಿದಾಗ 100 ಭಾಗಗಳನ್ನು ಪಡೆಯುತ್ತೀರಿ. ಆದ್ದರಿಂದ ಇಲ್ಲಿ 4 ಮತ್ತು 4 ಪೂರ್ಣಾಂಕ 10ನೆಯ 1ರ ಮಧ್ಯದಲ್ಲಿರುವಂತಹ ಅತಿ ಚಿಕ್ಕ ಭಾಗ ಎಂದರೆ ನಾವು ಅದನ್ನು 100ನೆಯ 1 ಎಂದು ಪಡೆಯುತ್ತೇವೆ. ಈಗ ನಾವು ಉತ್ತರ ಬರೆಯೋಣ. ಉತ್ತರ ಬರೆಯಿರಿ. ಪ್ರತಿ 10ನೆಯ 1 ಭಾಗವನ್ನು 10 ಸಮಾನ ಭಾಗಗಳಾಗಿ ವಿಂಗಡಿಸಿರುವುದರಿಂದ ಒಂದು ಸಣ್ಣ ಭಾಗದ ಉದ್ದವು 10ನೆಯ 1ರಲ್ಲಿ 10ನೆಯ 1 ಆಗಿರುತ್ತದೆ. ಇದು ಘಟಕದ 100ನೆಯ 1 ಭಾಗ ಎಂದು ಹೇಳಿದ್ದಾರೆ. ಈಗ ನಾವು ಅದನ್ನೇ ಇಲ್ಲಿ ಅಕ್ಷರಗಳಲ್ಲಿ ಬರೆದಿದ್ದೇವೆ. ಒಂದು ಭಾಗವನ್ನು 10 ಭಾಗಗಳಾಗಿ ಮಾಡಿಸಿದಾಗ ಒಂದು ವಿಭಾಗದ ಉದ್ದ ನೀವು 10ನೆಯ 1 ಎಂದು ಪಡೆಯುತ್ತೀರಿ. ಅದರಲ್ಲಿ ಪುನಃ ನಾವು 10 ಭಾಗ ಮಾಡಿದಾಗ ಆ 10 ಭಾಗದಲ್ಲಿ 10ನೆಯ 1ನೇ ಅಂಶವನ್ನು ನಾವು 100ನೆಯ 1ನೇ ಭಾಗ ಎಂದು ಕರೆಯುತ್ತೇವೆ ಎಂದು ಇಲ್ಲಿ ಬರೆದಿದ್ದೇವೆ. ಆದ್ದರಿಂದ ಈ ಚಿಕ್ಕ ಭಾಗದ ಉದ್ದ 100ನೆಯ 1 ಭಾಗವಾಗಿದೆ. ಇಲ್ಲಿ ಮುಂದಿನ ಪ್ರಶ್ನೆಯಲ್ಲಿ ಅಂತಹ ಎಷ್ಟು ಚಿಕ್ಕ ಭಾಗಗಳು ಒಂದು ಮಾನ ಉದ್ದವನ್ನು ಮಾಡುತ್ತವೆ ಎಂದು ಹೇಳುತ್ತಿದ್ದಾರೆ. ಒಂದು ಮಾನ ಎಂದರೆ ಇಲ್ಲಿ 1 ಸೆಂಟಿಮೀಟರ್, 4ರಿಂದ 5 ಇರುವಂಥದ್ದು ಒಂದು ಮಾನ, ಅಥವಾ 0ಯಿಂದ 1 ಇರುವಂಥದ್ದನ್ನು ಕೂಡ ನಾವು ಒಂದು ಮಾನ ಎಂದು ಕರೆಯುತ್ತೇವೆ. ಇಲ್ಲಿ ಎಷ್ಟು ಭಾಗಗಳು, ಅಂತಹ ಎಷ್ಟು ಚಿಕ್ಕ ಭಾಗಗಳು ಎಂದಾಗ 4ರಿಂದ 5ರ ಮಧ್ಯೆ 10 ಭಾಗ ಮಾಡಿದ್ದಾರೆ. ಆ 10 ಭಾಗದ ಮಧ್ಯೆ ಮತ್ತೆ ಪುನಃ 10 ಭಾಗ ಮಾಡಿದ್ದರಿಂದ 10 ಗುಣಿಸು 10, 100 ಭಾಗಗಳಾಗುತ್ತವೆ. ಆದ್ದರಿಂದ ಅಂತಹ 100 ಭಾಗಗಳು ಸೇರಿ ಒಂದು ಮಾನ ಉದ್ದವನ್ನು ಉಂಟು ಮಾಡುತ್ತವೆ. ಬರೆಯೋಣ. ಬರೆಯಿರಿ. ಒಂದು ಘಟಕದಲ್ಲಿ 10ನೆಯ 1 ಭಾಗ ಮತ್ತು ಪ್ರತಿ 10ನೆಯ 1 ಭಾಗದಲ್ಲಿ ಪುನಃ 10 ಭಾಗಗಳಿರುತ್ತವೆ. ಪುನಃ 10 ಭಾಗ ಎಂದರೆ ಅದು 100ನೆಯ 1 ಭಾಗಗಳು. ಆದ್ದರಿಂದ ಒಂದು ಘಟಕ ಉದ್ದದಲ್ಲಿ 10 ಗುಣಿಸು 10, 100 ಭಾಗ ಇರುತ್ತದೆ. ಇಲ್ಲಿ ನೋಡಿ, ನಾವು ಚಿಕ್ಕದಾದಂತಹ ಚಿತ್ರದಿಂದ ವಿವರಿಸಿದ್ದೇವೆ. 0ಯಿಂದ 1, 0ಯಿಂದ 1ರ ಮಧ್ಯೆ 10ನೆಯ 1, 10ನೆಯ 2, ಈ ರೀತಿಯಾಗಿ 10 ಭಾಗ ಮಾಡಿದ್ದಾರೆ. ನಂತರ ಈ 10 ಭಾಗದಲ್ಲಿ ಪುನಃ ಇಲ್ಲಿ 10ನೆಯ 1ರ ಮಧ್ಯ, ಅಂದರೆ 0ಯಿಂದ 10ನೆಯ 1ರ ಮಧ್ಯದಲ್ಲಿ ಪುನಃ 10 ಭಾಗಗಳನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ಎಲ್ಲ ಚಿಕ್ಕ ಚಿಕ್ಕ ಭಾಗದ ಮಧ್ಯೆ ಪುನಃ 10 ಭಾಗಗಳನ್ನು ಮಾಡಿದಾಗ ನೀವು ಇಲ್ಲಿ 100 ಭಾಗಗಳನ್ನು ಪಡೆಯುತ್ತೀರಿ. 100 ಭಾಗಗಳು 0ಯಿಂದ 1ರ ಮಧ್ಯೆ ಇದ್ದಾಗ ಅಲ್ಲಿ
ಸೊನ್ನೆಯ ಪಕ್ಕದಲ್ಲಿ ಮೊದಲನೇ ಬರುವಂತಹ ಘಟಕವನ್ನು ನಾವು 100ನೇ ಎಂದು ತೆಗೆದುಕೊಳ್ಳಬಹುದು. ಮತ್ತು ಇಲ್ಲಿರುವಂತಹ ಒಟ್ಟು ಘಟಕಗಳು ಎಂದರೆ 10 × 10 100 ಭಾಗಗಳಾಗುತ್ತವೆ. ಇದನ್ನೇ ನಾವು ಇಲ್ಲಿ ಚಿತ್ರದ ಮೂಲಕ ವಿವರಿಸಿದ್ದೇವೆ. ನೀವು ಚಿತ್ರವನ್ನು ಬಿಡಿಸಿಕೊಳ್ಳುವಂತಹ ಅಗತ್ಯವಿಲ್ಲ. ಪಕ್ಕದ ಚಿತ್ರದಲ್ಲಿ ನೋಡಿ, 0 ಮತ್ತು 10ನೇ ಭಾಗದ ಮಧ್ಯಭಾಗಗಳನ್ನು ತೋರಿಸಿದ್ದೇವೆ. ಇಲ್ಲಿ ಪುನಃ 10 ಭಾಗಗಳನ್ನು ಮಾಡಿದ್ದಾರೆ. ಅಂದರೆ 0 ಮತ್ತು 10ನೇ ಮಧ್ಯೆ ಇರುವಂತಹ ಭಾಗಗಳು ಇವುಗಳನ್ನು ಇಲ್ಲಿ ಒಟ್ಟು 100 ಭಾಗಗಳಾಗಿದ್ದಾವೆ 0ಯಿಂದ 1ರ ಮಧ್ಯ. ಆದ್ದರಿಂದ 0 ಮತ್ತು 10ನೇ ಮಧ್ಯದಲ್ಲಿರುವಂತಹ ಭಾಗಗಳನ್ನು ನಾವು 100ನೇ 1, 100ನೇ 2, 100ನೇ 3, ಇದೇ ರೀತಿಯಾಗಿ 100ನೇ 9, ನಂತರ 100ನೇ 10 ನೋಡಬಹುದು. 100ನೇ 10 ಎಂದರೆ ನಾವು 10 ಅಂದರೆ 10, 10 10 100, ಪುನಃ 1/10 ಬರುತ್ತದೆ. ಈ ರೀತಿಯಾಗಿ ಈ ಚಿಕ್ಕ ಚಿಕ್ಕ ಭಾಗಗಳನ್ನು 100ನೇ 1, 100ನೇ 2, 100ನೇ 3 ಈ ರೀತಿಯಾಗಿ ನಾವು ಪಡೆಯುತ್ತೇವೆ. ಮುಂದೆ ನೋಡೋಣ. ಈಗ ನಾವು ಇಲ್ಲಿ ಮಡಚಿದ ಕಾಗದದ ಉದ್ದವನ್ನು ಕಂಡುಹಿಡಿಯಬೇಕು. ನಮ್ಮ ಪ್ರಶ್ನೆಗೆ ಹಿಂತಿರುಗಿ, ಮಡಚಿದ ಕಾಗದದ ಉದ್ದ ಎಷ್ಟು ಎಂದು ಕೇಳಿದ್ದಾರೆ. ಮಡಚಿದ ಕಾಗದವನ್ನು ನೋಡಿ. ಮಡಚಿದ ಕಾಗದ ಇಲ್ಲಿ 4.10ನೇ 4 ಮತ್ತು 4.10ನೇ 5ರ ಮಧ್ಯದಲ್ಲಿದೆ. ಈಗ ನಾವು ಹಿಂದೆ ನೋಡಿದಂತೆ 4.10ನೇ 4 ಮತ್ತು 4.10ನೇ 5 ಇದರಲ್ಲಿ 10 ಭಾಗಗಳಿರುತ್ತವೆ ಎಂದು ನಾವು ನೋಡಿದ್ದೇವೆ. ಅಂದರೆ ಪುನಃ ಇದರಲ್ಲಿ 10 ಭಾಗಗಳನ್ನು ಮಾಡಿದಾಗ ನಾವು ಇಲ್ಲಿ 4.10ನೇ 4 ಇದರ ಮುಂದಿರುವಂತಹ ಚಿಕ್ಕ ಚಿಕ್ಕ ಭಾಗಗಳನ್ನು, ಅಂದರೆ ಮಧ್ಯಭಾಗವನ್ನು ನಾವು 100ರ ಘಾತದಿಂದ ತೋರಿಸಬೇಕು. ಅಂದರೆ ಮಧ್ಯದಲ್ಲಿರುವುದರಿಂದ ಅದು 100ನೇ 5 ಆಗುತ್ತದೆ. ಮೊದಲನೆಯದಾಗಿ 100ನೇ 1, 100ನೇ 2, 100ನೇ 3 ಇದು ಮಧ್ಯದಲ್ಲಿದೆ. ಆದ್ದರಿಂದ 100ನೇ 5 ಭಾಗವಾಗುತ್ತದೆ. ಆದ್ದರಿಂದ ಇದು ಮಡಚಿದ ಕಾಗದದ ಉದ್ದವನ್ನು ನಾವು ಹೇಳುವಾಗ 4 ಮತ್ತು 10ನೇ 4 ಪೂರ್ಣ ಸಂಖ್ಯೆ 4 ಇದೆ. ಇದು 10ನೇ 4 ಕೂಡ ಇದೆ. 4.10ನೇ 4 ಅದಕ್ಕಿಂತ ಮುಂದೆ ಇರುವ ಸಂಖ್ಯೆಯನ್ನು ನಾವು ಇಲ್ಲಿ 10 ಸಂಖ್ಯೆಗಳನ್ನು 10 ಭಾಗ ಮಾಡಿದಾಗ ಮಧ್ಯದಲ್ಲಿರುವಂತಹ ಸಂಖ್ಯೆ 100ನೇ 1, 100ನೇ 2, 100ನೇ 3 ಈ ರೀತಿ ಬರುತ್ತಾ ಹೋಗುತ್ತದೆ. ಮಧ್ಯದಲ್ಲಿರುವುದರಿಂದ ಅದು 100ನೇ 5 ಆಗುತ್ತದೆ. ಇದನ್ನು ಬರೆಯೋಣ. ಮಡಚಿದ ಕಾಗದದವು 4 ಪೂರ್ಣ ಘಟಕ 4 ಎಂದು ಕೊಟ್ಟಿದ್ದಾರೆ ಮತ್ತು 10ನೇ 4 ಕೂಡ ಇದೆ. 4.10ನೇ 4 ಎಂದರೆ ಇದರಲ್ಲಿ 4 ಪೂರ್ಣವಾದಂತಹ ಸಂಖ್ಯೆ ಅಥವಾ ಪೂರ್ಣ ಘಟಕ, ಜೊತೆಗೆ 10ನೇ 4 ಕೂಡ ಇದೆ ಮತ್ತು 100ನೇ 5 ಭಾಗ ಅಂದರೆ 10ನೇ 4ಕ್ಕಿಂತ ಮುಂದೆ ಮಧ್ಯದಲ್ಲಿದೆ. ಅದು 100ನೇ 5 ಭಾಗ ಎಂದು ನಾವು ಬರೆಯುತ್ತೇವೆ ಮತ್ತು 100ನೇ 5 ಭಾಗವನ್ನು ಹೊಂದಿದೆ. ಆದ್ದರಿಂದ ಉದ್ದ 4 ಪ್ಲಸ್ 10ನೇ 4 ಪ್ಲಸ್ 100ನೇ 5 ಆಗಿದೆ. ಆದ್ದರಿಂದ 4 ಮಾನಗಳು ಮತ್ತು 4 10ನೇ 1ಗಳು, ಅಂದರೆ 4/10 ಎಂದರೆ ಅದರಲ್ಲಿ 10ನೇ 1, 10ನೇ 1, 10ನೇ 1, 10ನೇ 1 ಈ ರೀತಿಯಾಗಿ 4 10ನೇ 1ಗಳಿವೆ ಮತ್ತು 5 100ನೇ 1ಗಳು. ಅಂದರೆ ಇಲ್ಲಿ 5 100ನೇ 1 ಎಂದರೆ 100ನೇ 1 ಎನ್ನುವುದು 5 ಬಾರಿ ಇದೆ. ಇದು 5/100 ಆಗಿದೆ. ಅಂದರೆ 5 100ನೇ 1ಗಳಿವೆ ಎಂದು ನಾವು ಬರೆಯಬೇಕಾಗುತ್ತದೆ. ಅದನ್ನೇ ಇಲ್ಲಿ ಅವರು ಕೂಡ ಬರೆದು ತೋರಿಸಿದ್ದಾರೆ. 4 ಮತ್ತು 10ನೇ 4 100ನೇ 5 ಇದರಲ್ಲಿ ಕೊನೆಗೊಳ್ಳುತ್ತದೆ ಎಂಬುದನ್ನು ನಾವು ನೋಡಬಹುದು. ಇದನ್ನು 4 ಮಾನಗಳು ಮತ್ತು 4 10ನೇ 1ಗಳು ಮತ್ತು 5 100ನೇ 1ಗಳು ಎಂದು ಓದಬಹುದು. ಮುಂದಿನ ಪ್ರಶ್ನೆ ನೋಡಿ. ಎಷ್ಟು 100ನೇ 1ಗಳು 10ನೇ 1ಅನ್ನು ಉಂಟು ಮಾಡುತ್ತವೆ? ಉದ್ದ 4 ಮಾನಗಳು ಮತ್ತು 45 100ನೇ 1ಗಳು ಎಂದು ನಾವು ಹೇಳಬಹುದೇ ಎಂದು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ನೋಡಿ. ಎಷ್ಟು 100ನೇ 1ಗಳು 10ನೇ 1ಅನ್ನು ಉಂಟು ಮಾಡುತ್ತವೆ? ಅಂದರೆ 100ನೇ 1ಅನ್ನು ನಾವು ಎಷ್ಟು ಬಾರಿ ತೆಗೆದುಕೊಂಡಾಗ ಅದು 10ನೇ 1ಅನ್ನು ಉಂಟು ಮಾಡುತ್ತದೆ ಎಂದು ಕೇಳಿದ್ದಾರೆ. ಇಲ್ಲಿ ನೀವು ನೋಡಬಹುದು, ನಾವು ಚಿತ್ರದಲ್ಲಿ ತೋರಿಸಿದ್ದೇವೆ. 0ಯಿಂದ 1ರ ಒಳಗೆ ನಾವು 10 ಭಾಗವನ್ನು ಪಡೆಯುತ್ತೇವೆ. ಪುನಃ ಆ 10 ಭಾಗದಲ್ಲಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಪುನಃ 10 ಭಾಗವನ್ನು ಪಡೆಯುತ್ತೇವೆ. ಅಂದರೆ 0ಯಿಂದ 10ನೇ 1ರ ಒಳಗೆ ನಾವು ಪುನಃ 10 ಭಾಗವನ್ನು ಪಡೆಯುತ್ತೇವೆ. ಅಲ್ಲಿರುವಂತಹ ಪ್ರತಿಯೊಂದು ಭಾಗವನ್ನು ನಾವು 100ನೇ 1, 100ನೇ 2, 100ನೇ 3 ಈ ರೀತಿಯಾಗಿ ಬರೆಯುತ್ತೇವೆ ಎಂದು ನಾವು ಹಿಂದೆ ಹೇಳಿದ್ದೇವೆ. ಅಂದರೆ 0ಯಿಂದ 1ರ ಒಳಗೆ 10 ಭಾಗ ಮಾಡಿ ಆ 10 ಭಾಗದಲ್ಲಿ ಪುನಃ ನಾವು 10 ಭಾಗ ಮಾಡಿದಾಗ 100 ಭಾಗವಾಗಿದೆ. ಈಗ ನಾವು ಆ ಚಿಕ್ಕ ಚಿಕ್ಕ ಭಾಗಗಳನ್ನು ಪ್ರತಿನಿಧಿಸುವಂತಹ ಸಂದರ್ಭದಲ್ಲಿ 100 ಭಾಗಗಳಿರುವುದರಿಂದ, ಅಂದರೆ 0ಯಿಂದ 1ರ ಮಧ್ಯ
100 ಭಾಗಗಳಿರುವುದರಿಂದ ನಾವು ಪ್ರತಿಯೊಂದು ಚಿಕ್ಕ ಭಾಗವನ್ನು 100ನೇ 1, 100ನೇ 2, 100ನೇ 3 ಈ ರೀತಿಯಾಗಿ ಬರೆಯುತ್ತಾ ಹೋಗಬೇಕು. ಆದ್ದರಿಂದ ಎಷ್ಟು 100ನೇ ಒಂದುಗಳು 10ನೇ ಒಂದನ್ನು ಉಂಟು ಮಾಡುತ್ತವೆ ಎಂದರೆ ನಾವು ಇಲ್ಲಿ 10 100ನೇ ಒಂದುಗಳನ್ನು ಸೇರಿಸಿದಾಗ 1 10ನೇ ಒಂದನ್ನು ನಾವು ಪಡೆಯುತ್ತೇವೆ. ಬರೆಯೋಣ. ಬರೆಯಿರಿ. 10 100ನೇ ಒಂದು ಬಿಂದುಗಳು 10ನೇ ಒಂದನ್ನು ಉಂಟು ಮಾಡುತ್ತವೆ. ನಾವು 100ನೇ 1, 100ನೇ 2, 100ನೇ 3 ಈ ರೀತಿಯಾಗಿ 100ನೇ 10, 100ನೇ 10ನ್ನು ನಾವು ತೆಗೆದುಕೊಂಡಾಗ ನೋಡಬಹುದು. 100ನೇ 10 ಎಂದರೆ 10 ಒಂದಲೇ 10, 10 ಹತ್ತಲೇ 100 ಆಗಿದೆ. 10 ಬಾರಿ ನಾವು 100ನೇ ಒಂದನ್ನು ತೆಗೆದುಕೊಂಡಾಗ 10ನೇ ಒಂದನ್ನು ಪಡೆಯುತ್ತೇವೆ ಎಂಬುದು ಉತ್ತರವಾಗಿದೆ. ಎರಡನೇ ಪ್ರಶ್ನೆಯಲ್ಲಿ ಇಲ್ಲಿ ಉದ್ದ 4 ಮಾನಗಳು ಮತ್ತು 45 100ನೇ ಒಂದುಗಳು ಎಂದು ನಾವು ಹೇಳಬಹುದೇ ಎಂದು ಕೇಳಿದ್ದಾರೆ. ಇಲ್ಲಿ ನೋಡಿ 4 10ನೇ 4 ಮತ್ತು 100ನೇ 45. ಹೌದು, ಈ ಉದ್ದವನ್ನು 4 ಮಾನಗಳು ಮತ್ತು 45 100ನೇ ಒಂದುಗಳು ಎಂದು ಹೇಳಬಹುದು. ಏಕೆಂದರೆ 10ನೇ 4 ಇದು 100ನೇ 40ಕ್ಕೆ ಸಮನಾಗಿರುತ್ತದೆ. ಇಲ್ಲಿ ನೋಡಿ ನಾವು 10ನೇ 4ನ್ನು 100ನೇ 40 ಎಂದು ಕೂಡ ಕರೆಯಬಹುದು. ಏಕೆಂದರೆ ಕೊನೆಯಲ್ಲಿರುವಂತಹ 2 ಸೊನ್ನೆಗಳನ್ನು ಕ್ಯಾನ್ಸಲ್ ಮಾಡಿದಾಗ ನಾವು ಪುನಃ ಇಲ್ಲಿ 10ನೇ 4ನ್ನೇ ಪಡೆಯುತ್ತೇವೆ. ಆದ್ದರಿಂದ ನಾವು 45 100ನೇ ಒಂದುಗಳು ಎಂದು ಕೂಡ ಹೇಳಬಹುದು. ಆದ್ದರಿಂದ ಒಟ್ಟು ಭಿನ್ನರಾಶಿ ಭಾಗ 40/100. ಇಲ್ಲಿ ನಾವು 45/100 ಇರುವುದನ್ನು 40 + 5 ಅಂದರೆ 40/100 + 5/100 ಈ ರೀತಿಯಾಗಿಯೂ ಕೂಡ ತೆಗೆದುಕೊಳ್ಳಬಹುದು ಎಂದು ಅರ್ಥವಾಗಿದೆ. = 45/100 ಆಗುತ್ತದೆ. ಆದ್ದರಿಂದ ನಾವು ಉದ್ದ 4 ಮಾನಗಳು ಮತ್ತು 45 100ನೇ ಒಂದುಗಳು ಎಂದು ಕೂಡ ಹೇಳಬಹುದು. ಇಲ್ಲಿ ಹಿಂದಿನ ಲೆಕ್ಕದ ಉತ್ತರವನ್ನು ನಾವು ಪ್ರಶ್ನೆಯಾಗಿ ತೋರಿಸಿದ್ದಾರೆ, ಅದಕ್ಕೆ ಇಲ್ಲಿ ಉತ್ತರವನ್ನು ಬರೆದಿದ್ದೇವೆ. 100ನೇ 45 ಕೂಡ ಬರೆಯಬಹುದು. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 55ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 56ರಿಂದ ಇನ್ನುಳಿದಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.